ಹಿಂಗಾರು ಮಾರುತಗಳು, ಹಿಂಗಾರು ಬೆಳೆಗಳು. ಹಿಂಗಾರು ಬೆಳೆಗಳು ಎರಡು ಥರ ಬೆಳೆ. ಒಂದು ಬೇಸಿಗೆ ಆಧಾರಿತ ಬೆಳಿತೀವಲ್ಲ ಅವು ಹವಾಮಾನ ಆಧಾರಿತ. ಒಣ ಬೇಸಾಯದೊಳಗ ಮಳೆ ಆಶ್ರಿತ ಮತ್ತು ನೀರಾವರಿ ಆಧಾರಿತ. ಒಂದು ಈಗ ಇಲ್ಲೇನೈತಿ, ಬೋರ್ ಐತಿ, ಹೌದಾ? ಬೋರ್ ಅಂದ್ರೆ ನೀರಿನ ಒಂದು ಮೂಲ. ನೀರಾವರಿ ಹೆಂಗ್ ಮಾಡ್ತಿತ್ತು ಮತ್ತೆ ಮುತ್ತದ ಕಾಲದಾಗಿಂದ ಗೊತ್ತೈತೆ. ಅವು ಬೋರ್ ಬಂದಿದ್ದಲ್ಲ, ಅದಕ್ಕಿಂತ ಮುಂಚೆ ಏನು ಮಾಡ್ತಿದ್ರು? ಈ ಥರ ಇಲ್ಲ, ನೀರು ಎಲ್ಲಿ ನಿಂತಿರ್ತಲ್ಲ ಆ ನಿಂತ ನೀರನ್ನ ತಗೊಂಡು ಬಾವಿ ಒಳಗ ನೋಡಿರೇನ ನೀವು? ಹಳೆ ಕಾಲದಾಗ ಬಾವಿ ಒಳಗೆ ಒಂದು ಚಕ್ರ ಕಟ್ಟಿ ನೀರು ಕೆಡುತ್ತಿದ್ರು, ಗೊತ್ತೈತೆ? ಗಡಿ ಅಂತಿದ್ರು. ಅದು ಕಂಟಿನ್ಯೂ ಬಾವಿ ಒಳಗಿಂದ ತಿರುಗ್ತಿರ್ತಿತ್ತು, ತಂದು ಹೊರಗೆ ಕೆಡುತ್ತಿರ್ತಿತ್ತು, ಒಂದು ಹರಿ ಹಂಗಿರ್ತಿತ್ತು. ಹಳೆ ಪಿಕ್ಚರ್ನಾಗ ಅದು ನೋಡ್ರಿಲ್ಲ, ಹಂಗೇನು ನೀರು ಹರಿತಿತ್ತಲ್ಲ, ಅದು ಯಾವ ನೀರಾವರಿ ಅಂತೀವಕ್ಕ? ಇದ್ರ ಲೆಕ್ಕದಾಗ ಹಾಯಿ ನೀರು ಅಂತ ಕರಿತೀವಿ ನಾವು. ನಮ್ಮ ರೂಢಿ ಭಾಷೆ ಒಳಗೆ ಹಾಯಿ ನೀರು ಅಂತ ಕರಿತೀವಿ. ಆ ಹಾಯಿ ನೀರೊಳಗೆ ಏನಾಗತ್ತು, ಇಲ್ಲೈತಿಲ್ಲ, ಎರಡು ಓಡು ನಡುವ ನೀರು ಬಿಡೋದು ಹಾಯಿ ನೀರು. ಇದೊಂದು ಓಡು ಅದೊಂದು ಓಡು, ಇದರ ನಡುವ ನೀರನ್ನ ಹರಿದ ಅಂದ್ರ ಹಾಯಿ ನೀರು. ಆದ್ರೆ ಹಾಯಿ ನೀರು ಯಾಕೆ ಕಮ್ಮಿ ಮಾಡಿದೀವಿ ಅಂದ್ರ ಎರಡು ಡಿಪಾರ್ಟ್ ಬಂತಲ್ಲಿ. ಒಂದು ಮಣ್ಣು ಸವಕಳಿ ಸ್ಟಾರ್ಟ್ ಆಯ್ತು, ಆಮೇಲೆ ಎತ್ತರ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ನೀರು ಬಿಡತ್ಲೆ ಏನಾಯ್ತು, ನೀರು ಅಷ್ಟು ಕಡೆ ಸಮಾನೆ ಮುಟ್ಟಂಗಿಲ್ಲ. ಈಗ ಇಲ್ಲಿ ನೋಡು, ಇಲ್ಲಿಂದ ನೀರು ಬಿಟ್ಟೆ ನಾನು, ಇಲ್ಲಿಂದ ನೀರು ಬಿಟ್ಟನೆ, ಇಲ್ಲಿಂದ ನೀರು ಹರಿದು ಹೋಯ್ತು. ಇಲ್ಲೇ ನೀರು ಮುಟ್ಟ, ಎತ್ತರ ಪ್ರದೇಶಕ್ಕೆ ನೀರು ಮುಟ್ತಾನೆ, ತಗ್ಗು ಪ್ರದೇಶಕ್ಕೆ ಹರ್ಕೊಂಡು ಹೋಗ್ಬಿಡ್ತ ನೀರು. ಅಲ್ಲೇ ನೀರು ಜಾಸ್ತಿ ಆಯ್ತು ತಗ್ಗು ಪ್ರದೇಶಕ್ಕ, ಇಲ್ಲೇ ನೀರು ಕಡಿಮೆ ಆಯ್ತು. ಒಂದಕ್ಕ ಪೀಕಿಗೆ ನೀರು ಜಾಸ್ತಿ, ಒಂದು ಕಡಿಮೆ ಆಗತ್ಲೆ ಏನ್ ಮಾಡಾಕತ್ರು, ಅಂತರ್ಜಲದ ಮಟ್ಟ ಕುಸಿತ ಬರತ್ಲೆ ಬಾವಿ ತೋರ್ಸಾಕತ್ತೀವಿ ನಾವು. ಬಾವಿ ಬಿಟ್ಟು ಬೋರ್ವೆಲ್ ಬಂತು. ಇದಕ್ಕೇನಂತೀವಿ ನಾವು? ಬೋರ್ ಪಾಯಿಂಟ್ ಹೊಡ್ಸಾಕತ್ತೇವೆ ಅಂತ ಹೇಳ್ತೀವಲ್ಲ ಮನ್ಯಾಗ. ಬೋರ್ ಕೂಲಿ ಕಾರ್ಮಿಕರಂದ್ರೆ ಯಾವುದೇ ಜಮೀನನ್ನು ಹೊಂದಿರದೆ ಬೇರೆಯವರ ಜಮೀನಲ್ಲಿ ಕೆಲಸ ಮಾಡುವಂಥ ಪೋಷಕರಿಗೆ ಅಂತ ಕರಿತೀವಿ ನಾವು, ಕೂಲಿ ಕಾರ್ಮಿಕರು ಅಂತ ಕರಿತೀವಿ. ಬೇಸಾಯದೊಳಗೆ 3 ವಿಧಗಳು. ಒಂದು ಮಿಶ್ರ ಬೇಸಾಯ,